ನಮಸ್ಕಾರ ಸ್ನೇಹಿತರೆ, ಆರ್.ಕೆ. ಸ್ಟುಡಿಯೋಗೆ ಸ್ವಾಗತ. ದೈವಿಕ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಬಳಸಿ, ಏಕೆಂದರೆ ಇದು ಸಾಮಾನ್ಯ ಕಥೆಯಲ್ಲ. ಇದು ನಮ್ಮ ಧರ್ಮದ ಕಥೆ, ನಮ್ಮ ಯುಗಗಳ ಕಥೆ, ನಮ್ಮ ಜೀವನದ ಸಂದೇಶ. ನಮ್ಮ ಶಾಸ್ತ್ರಗಳಲ್ಲಿ ಒಂದು ಮಾತಿದೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಅಂದರೆ ಧರ್ಮ ಕಡಿಮೆಯಾದಾಗ, ಅಧರ್ಮ ಜಾಸ್ತಿಯಾದಾಗ ಭಗವಂತನೇ ಈ ಭೂಮಿಗೆ ಬರುತ್ತಾನೆ. ಅವನೇ ಶ್ರೀ ವಿಷ್ಣು. ಅವನು ಒಂದೇ ರೂಪದಲ್ಲಲ್ಲ, ಸಮಯಕ್ಕೆ ತಕ್ಕಂತೆ, ಸಮಸ್ಯೆಗೆ ತಕ್ಕಂತೆ ವಿವಿಧ ಅವತಾರಗಳಲ್ಲಿ ಬಂದಿದ್ದಾನೆ. ಅವನ್ನೇ ನಾವು ದಶಾವತಾರಗಳು ಅಂತ ಕರಿತೇವೆ. ಇವತ್ತು ನಾವು ಒಂದೊಂದು ಅವತಾರವನ್ನು ನಿಧಾನವಾಗಿ, ಕಥೆಯಾಗಿ, ಅರ್ಥವಾಗುವಂತೆ ತಿಳಿದುಕೊಳ್ಳೋಣ. ಮತ್ಸ್ಯಾವತಾರ ಇದು ವಿಷ್ಣುವಿನ ಮೊದಲನೇ ಅವತಾರವಾಗಿತ್ತು. ಆ ಕಾಲದಲ್ಲಿ ಪ್ರಳಯ ಅಂದರೆ ಮಹಾಪ್ರಳಯ ಬರಲಿತ್ತು. ಭೂಮಿಯೆಲ್ಲ ನೀರಿನಿಂದ ಮುಳುಗುವ ಸ್ಥಿತಿ, ವೇದಗಳು ಮತ್ತು ಧರ್ಮಜ್ಞಾನ ನಾಶವಾಗುವ ಅಪಾಯ. ಅದೇ ಸಮಯದಲ್ಲಿ ಹಯಗ್ರೀವ ಎಂಬ ಅಸುರ ಬ್ರಹ್ಮದೇವರಿಂದ ವೇದಗಳನ್ನು ಕದ್ದುಕೊಂಡು ಸಾಗರದಲ್ಲಿ ಅಡಗಿಕೊಂಡಿದ್ದ. ಧರ್ಮ, ಜ್ಞಾನ, ಸೃಷ್ಟಿ ಎಲ್ಲವೂ ಉಳಿಯಬೇಕೆಂದು ಮಹಾವಿಷ್ಣು ಮತ್ಸ್ಯ ರೂಪದಲ್ಲಿ ಅವತಾರ ತಾಳಿದರು. ಒಮ್ಮೆ ಸತ್ಯವ್ರತ ಎಂಬ ರಾಜ ನದಿಯಲ್ಲಿ ಕೈ ತೊಳೆಯುತ್ತಿದ್ದಾಗ ಒಂದು ಚಿಕ್ಕ ಮೀನು ಅವರ ಹತ್ತಿರ ಬಂತು. ಆ ಮೀನು ಹೇಳಿತು, ನನ್ನನ್ನು ದೊಡ್ಡ ಮೀನುಗಳಿಂದ ಕಾಪಾಡಿ. ರಾಜನು ದಯೆಯಿಂದ ಅದನ್ನು ಪಾತ್ರೆಯಲ್ಲಿಟ್ಟ. ಆದರೆ ಮೀನು ಕ್ಷಣ ಕ್ಷಣಕ್ಕೂ ದೊಡ್ಡದಾಗುತ್ತಾ ಹೋಯಿತು. ಪಾತ್ರೆ, ಹೊಂಡ, ನದಿ, ಸಾಗರ ಎಲ್ಲ ಕಡೆಗೂ ಮೀನು ದೊಡ್ಡದಾಗುತ್ತಲೇ ಹೋಯಿತು. ಆಗ ರಾಜನಿಗೆ ಅರ್ಥವಾಯಿತು, ಇದು ಸಾಮಾನ್ಯ ಮೀನಲ್ಲ, ಇದು ಮಹಾವಿಷ್ಣು. ಪ್ರಳಯದ ಮುನ್ಸೂಚನೆ. ಮತ್ಸ್ಯಾವತಾರ ರಾಜನಿಗೆ ಹೇಳಿದರು, 7 ದಿನಗಳಲ್ಲಿ ಪ್ರಳಯ ಬರುತ್ತದೆ. ನೀನು ಒಂದು ದೊಡ್ಡ ದೋಣಿ ತಯಾರಿಸು. ಸಪ್ತರ್ಷಿಗಳು, ಜೀವಜಾಲ, ಬೀಜಗಳು ಮತ್ತು ಪವಿತ್ರ ಗ್ರಂಥಗಳನ್ನು ದೋಣಿಯಲ್ಲಿ ಸೇರಿಸು. ಪ್ರಳಯ ಆರಂಭವಾಯಿತು. ಎಲ್ಲೆಡೆ ನೀರು. ಆಗ ಮತ್ಸ್ಯಾವತಾರ ತನ್ನ ಕೊಂಬಿಗೆ ದೋಣಿಯನ್ನು ಕಟ್ಟಿ ಭಯಾನಕ ಪ್ರಳಯದ ಮಧ್ಯೆ ಎಲ್ಲರನ್ನೂ ಸುರಕ್ಷಿತವಾಗಿ ಕಾಪಾಡಿದರು. ನಂತರ ವಿಷ್ಣು ಹಯಗ್ರೀವ ಅಸುರನನ್ನು ಸಂಹರಿಸಿ ವೇದಗಳನ್ನು ಮರಳಿ ತಂದರು, ಬ್ರಹ್ಮದೇವರಿಗೆ ಒಪ್ಪಿಸಿದರು. ಹೀಗಾಗಿ ಜ್ಞಾನ ಉಳಿಯಿತು, ಧರ್ಮ ಉಳಿಯಿತು, ಸೃಷ್ಟಿ ಮತ್ತೆ ಮುಂದುವರಿಯಿತು. ಮತ್ಸ್ಯಾವತಾರ. ಧರ್ಮ ಅಪಾಯದಲ್ಲಿದ್ದಾಗ ದೇವರು ತಪ್ಪದೇ ಬರುತ್ತಾನೆ. ಜ್ಞಾನವೇ ಸೃಷ್ಟಿಯ ಆಧಾರ. ಸಣ್ಣ ರೂಪದಲ್ಲೂ ದೇವರು ಮಹಾಕಾರ್ಯ ಮಾಡುತ್ತಾನೆ. ಬನ್ನಿ, ವಿಷ್ಣುವಿನ 2ನೇ ಅವತಾರ ಬಗ್ಗೆ ತಿಳಿಯೋಣ. ಸತ್ಯಯುಗದಲ್ಲಿ ಕೂರ್ಮ ಅವತಾರವು ವಿಷ್ಣುವಿನ 2ನೇ ಅವತಾರ. ಕೂರ್ಮ ಅವತಾರ ತಾಳಿದ ಕಾರಣವೇನು ಗೊತ್ತಾ? ಒಮ್ಮೆ ದೇವತೆಗಳು ಮತ್ತು ಅಸುರರು ಅಮೃತ ಬೇಕೆಂದು ಬಯಸಿದರು. ಅಮೃತ ಕುಡಿದವನು ಅಮರ ಅಂದರೆ ಮರಣವಿಲ್ಲದವನೂ ಆಗುತ್ತಾನೆ. ಅಮೃತ ಪಡೆಯಲು ಕ್ಷೀರಸಾಗರ ಮಥನ ಮಾಡಬೇಕಾಯಿತು. ಆದರೆ ಸಮಸ್ಯೆ ಏನು ಗೊತ್ತಾ? ಮಥನ ಮಾಡಲು ಆಧಾರವೇ ಇರಲಿಲ್ಲ. ಮಂದಾರ ಪರ್ವತ ಮತ್ತು ವಾಸುಕಿ. ಮಥನಕ್ಕೆ ಮಂದಾರ ಪರ್ವತವನ್ನು ಕಂಬವಾಗಿ ಬಳಸಿದರು. ವಾಸುಕಿ ನಾಗನನ್ನು ಕೈಯಂತೆ ಹಿಡಿದರು. ಆದರೆ ಮಂದಾರ ಪರ್ವತ ಸಾಗರದಲ್ಲಿ ಮುಳುಗತೊಡಗಿತು. ಮಥನವೇ ನಿಂತು ಹೋಯಿತು. ಅಷ್ಟರಲ್ಲಿ ವಿಷ್ಣುವಿನ ಅದ್ಭುತಾವತಾರ. ಆಗ ಮಹಾವಿಷ್ಣು ಕೂರ್ಮ ಅಂದರೆ ಆಮೆ ರೂಪದಲ್ಲಿ ಅವತಾರ ತಾಳಿದರು. ಮಂದಾರ ಪರ್ವತವನ್ನು ತಮ್ಮ ಬೆನ್ನಿನ ಮೇಲೆ ಹೊತ್ತುಕೊಂಡರು. ಇದರಿಂದ ಪರ್ವತ ಸ್ಥಿರವಾಯಿತು, ಮಥನ ಮುಂದುವರಿಯಿತು. ಕ್ಷೀರಸಾಗರ ಮಥನದ ಅದ್ಭುತಗಳು. ಮಥನದಿಂದ ಒಂದೊಂದಾಗಿ ಹೊರಬಂದವು. ಮೊದಲಿಗೆ ಹಾಲಾಹಲ ವಿಷ,
ಸಮಸ್ತ ಲೋಕ ನಾಶವಾಗುವ ವಿಷ. ಶಿವನು ಕುಡಿದು ಲೋಕವನ್ನು ರಕ್ಷಿಸಿದರು. ನೀಲಕಂಠ. ನಂತರ ಹೊರಬಂದವು ಕಾಮಧೇನು, ಐರಾವತ, ಕಲ್ಪವೃಕ್ಷ, ಲಕ್ಷ್ಮೀದೇವಿ, ಧನ್ವಂತರಿ, ಕೊನೆಗೆ ಅಮೃತಕುಂಭ. ಕೂರ್ಮಾವತಾರದ ಮಹತ್ವವೇನು ಗೊತ್ತಾ? ಕೂರ್ಮಾವತಾರವಿಲ್ಲದೆ ಮಥನ ಸಾಧ್ಯವೇ ಇರಲಿಲ್ಲ. ದೇವತೆಗಳು ಮತ್ತು ಅಸುರರು ತಮ್ಮ ಶ್ರಮ ಮಾಡಿದರು, ಆದರೆ ಆಧಾರ ಕೊಟ್ಟವರು ವಿಷ್ಣು. ಕೂರ್ಮಾವತಾರದ ಸಂದೇಶ: ದೊಡ್ಡ ಕಾರ್ಯಕ್ಕೆ ಶಾಂತ ಸ್ಥಿರ ಆಧಾರ ಬೇಕು. ದೇವರು ಯಾವಾಗಲೂ ಮುಂಚೂಣಿಯಲ್ಲ, ಹಿಂದೆ ನಿಂತು ಸಹಾಯ ಮಾಡ್ತಾನೆ. ಅಹಂಕಾರವಿಲ್ಲದ ಸೇವೆಯೇ ಶ್ರೇಷ್ಠ ಸೇವೆ. ದೇವರು ಯಾವಾಗಲೂ ಯುದ್ಧ ಮಾಡೋವನೇ ಅಲ್ಲ, ಕೆಲವೊಮ್ಮೆ ಲೋಕವನ್ನುಳಿಸಲು ಬೆನ್ನೆತ್ತಿ ನಿಂತ ಶಾಂತ ಆಮೆಯಾಗುತ್ತಾನೆ. ಬನ್ನಿ ಈಗ ವಿಷ್ಣುವಿನ 3ನೇ ಅವತಾರ ಬಗ್ಗೆ ತಿಳಿಯೋಣ. ಸತ್ಯಯುಗದಲ್ಲಿ ವರಾಹ ಅವತಾರ. ಒಮ್ಮೆ ಹಿರಣ್ಯಾಕ್ಷನೆಂಬ ಭಯಾನಕ ಅಸುರ ದೇವತೆಗಳನ್ನು ಸೋಲಿಸಿ ಭೂಮಿಯನ್ನು, ಅಂದರೆ ಭೂದೇವಿಯನ್ನು ಸಾಗರದ ಅಡಿಗೆ ಮುಳುಗಿಸಿದನು. ಅದರಿಂದ ಧರ್ಮ ನಾಶವಾಗುವ ಸ್ಥಿತಿ, ಸೃಷ್ಟಿಯೇ ಅಸ್ತವ್ಯಸ್ತ. ದೇವತೆಗಳು, ಋಷಿಗಳು ಬ್ರಹ್ಮದೇವರನ್ನು ಶರಣಾದರು. ವಿಷ್ಣುವಿನ ಅದ್ಭುತ ಅವತಾರ. ಬ್ರಹ್ಮದೇವರ ಚಿಂತನೆಯಿಂದ ಒಂದು ಚಿಕ್ಕ ವರಾಹ, ಅಂದರೆ ಹಂದಿ ಹೊರಬಂತು. ಅದು ಕ್ಷಣಾರ್ಧದಲ್ಲೇ ಮಹಾಕಾಯ ವರಾಹವಾಗಿ ಆಕಾಶವನ್ನೇ ಮುಚ್ಚುವಷ್ಟು ದೊಡ್ಡದಾಯಿತು. ಅದೇ ಮಹಾವಿಷ್ಣು ವರಾಹ ಅವತಾರ. ಹಿರಣ್ಯಾಕ್ಷ ವಧೆ. ವರಾಹ ಅವತಾರ ಸಮುದ್ರದ ಅಡಿಗೆ ಇಳಿದು ಹಿರಣ್ಯಾಕ್ಷನೊಂದಿಗೆ ಭೀಕರ ಯುದ್ಧ ನಡೆಸಿದರು. ಯುದ್ಧ ಸಾವಿರಾರು ವರ್ಷ ನಡೆಯಿತು. ಕೊನೆಗೆ ವಿಷ್ಣು ಹಿರಣ್ಯಾಕ್ಷನನ್ನು ಸಂಹರಿಸಿದರು. ಭೂದೇವಿಯ ರಕ್ಷಣೆ. ಅನಂತರ ವರಾಹದೇವರು ಭೂಮಿಯನ್ನು ತಮ್ಮ ದಂತಗಳ ಮೇಲೆ ಎತ್ತಿಕೊಂಡು ಸಾಗರದಿಂದ ಮೇಲೆ ತಂದರು. ಭೂದೇವಿಯನ್ನು ಸುರಕ್ಷಿತವಾಗಿ ತನ್ನ ಸ್ಥಾನದಲ್ಲಿ ನೆಲೆಗೊಳಿಸಿದರು. ಅದೇ ಕ್ಷಣ ಸೃಷ್ಟಿ ಮತ್ತೆ ಸ್ಥಿರವಾಯಿತು. ವರಾಹ ಅವತಾರದ ಮಹತ್ವ: ಭೂಮಿ ಎಂದರೆ ಧರ್ಮ, ಅದನ್ನು ಎತ್ತಿದವನು ಎಂದರೆ ದೇವರು. ಇದು ಕೇವಲ ಯುದ್ಧ ಕಥೆಯಲ್ಲ, ಇದು ಧರ್ಮದ ರಕ್ಷಣೆಯ ಸಂಕೇತ. ಧರ್ಮ ಸಾಗರದ ಅಡಿಗೆ ಮುಳುಗಿದಾಗ ಸಿಂಹ ಮನುಷ್ಯ ಅಲ್ಲ, ಒಂದು ವರಾಹವಾಗಿ ದೇವರು ಸ್ವತಃ ಭೂಮಿಯನ್ನು ಎತ್ತಿದನು. ಬನ್ನಿ ಈಗ ವಿಷ್ಣುವಿನ 4ನೇ ಅವತಾರ ಬಗ್ಗೆ ನೋಡೋಣ. ಸತ್ಯಯುಗದಲ್ಲಿ ನರಸಿಂಹ ಅವತಾರವು ವಿಷ್ಣುವಿನ 4ನೇ ಅವತಾರ. ಹಿರಣ್ಯಕಶಿಪು, ಅಹಂಕಾರದ ಅಸುರ. ಒಮ್ಮೆ ಹಿರಣ್ಯಕಶಿಪು ಎಂಬ ಮಹಾ ಅಸುರ ಬ್ರಹ್ಮದೇವರಿಂದ ವರ ಪಡೆದನು. ಅವನ ವರಗಳು ಹಗಲಲ್ಲ, ರಾತ್ರಿಯಲ್ಲ, ಒಳಗಲ್ಲ, ಹೊರಗಲ್ಲ, ಭೂಮಿಯಲ್ಲೂ ಅಲ್ಲ, ಆಕಾಶದಲ್ಲೂ ಅಲ್ಲ, ಮನುಷ್ಯನಿಂದಲೂ ಅಲ್ಲ, ಪ್ರಾಣಿಯಿಂದಲೂ ಅಲ್ಲ, ಶಸ್ತ್ರದಿಂದಲೂ ಅಲ್ಲ. ನನ್ನನ್ನು ಯಾರೂ ಕೊಲ್ಲಬಾರದು ಎಂಬ ಅಹಂಕಾರ. ಪ್ರಹ್ಲಾದ, ಭಕ್ತಿಯ ಪ್ರತೀಕ. ಹಿರಣ್ಯಕಶಿಪು ಮಗ ಪ್ರಹ್ಲಾದ ಬಾಲಕನಾಗಿದ್ದರೂ ವಿಷ್ಣುವಿನ ಭಕ್ತ. ಅವನು ಸದಾ ಹೇಳುತ್ತಿದ್ದನು, ನಾರಾಯಣ ನಾರಾಯಣ. ತಂದೆಗೆ ಇದು ಇಷ್ಟವಿಲ್ಲ. ಪ್ರಹ್ಲಾದನನ್ನು ಕೊಲ್ಲಲು ಅನೇಕ ಪ್ರಯತ್ನಗಳು. ಬೆಂಕಿಗೆ ಹಾಕಿದ, ವಿಷ ಕೊಟ್ಟ, ಪರ್ವತದಿಂದ ತಳ್ಳಿದ. ಆದರೂ ಭಕ್ತಿ ಪ್ರಹ್ಲಾದನನ್ನು ಕಾಪಾಡಿತು. ಕೋಪಗೊಂಡ ಹಿರಣ್ಯಕಶಿಪು. ಒಮ್ಮೆ ಹಿರಣ್ಯಕಶಿಪು ಕೇಳಿದನು, ನಿನ್ನ ದೇವರು ಎಲ್ಲಿದ್ದಾನೆ? ಪ್ರಹ್ಲಾದ ಹೇಳಿದನು, ಅವನು ಎಲ್ಲೆಲ್ಲೂ ಇದ್ದಾನೆ. ಕೋಪದಿಂದ ರಾಜನು ಒಂದು ಕಂಬವನ್ನು ತಟ್ಟಿದನು. ಇಲ್ಲಿದ್ದಾನಾ? ನರಸಿಂಹ ಅವತಾರದ ಅದ್ಭುತ ಪ್ರಕಟವಾಯಿತು. ಅದೇ ಕ್ಷಣದಲ್ಲಿ ಆ ಕಂಬದಿಂದ ನರಸಿಂಹ ಅವತಾರ ಹೊರಬಂದನು. ಸಿಂಹದ ಮುಖ, ಮನುಷ್ಯ ದೇಹ, ಭಯಾನಕ ರೂಪ. ಹಗಲಲ್ಲ, ರಾತ್ರಿಯಲ್ಲ, ಸಂಜೆಯ ಸಮಯ. ಒಳಗಲ್ಲ, ಹೊರಗಲ್ಲ, ಬಾಗಿಲಿನ ಅಂಚಿನಲ್ಲಿ. ಭೂಮಿಯಲ್ಲೂ ಅಲ್ಲ, ಆಕಾಶದಲ್ಲೂ ಅಲ್ಲ, ತೊಡೆಯ ಮೇಲೆ. ಶಸ್ತ್ರವಲ್ಲ, ನಖಗಳಿಂದ. ಮನುಷ್ಯವೂ ಅಲ್ಲ, ಪ್ರಾಣಿಯೂ ಅಲ್ಲ. ಹಿರಣ್ಯಕಶಿಪುವನ್ನು
ನರಸಿಂಹದೇವರು ಸಂಹರಿಸಿದರು. ಭಕ್ತನ ರಕ್ಷಣೆ. ಯುದ್ಧದ ನಂತರ ನರಸಿಂಹದೇವರು ಇನ್ನೂ ಕೋಪದಲ್ಲೇ ಇದ್ದರು. ದೇವತೆಗಳಿಗೂ ಭಯ. ಆಗ ಪ್ರಹ್ಲಾದನು ಮುಂದೆ ಬಂದು ಭಕ್ತಿಯಿಂದ ಪ್ರಾರ್ಥಿಸಿದನು. ಅಷ್ಟರಲ್ಲಿ ನರಸಿಂಹದೇವರ ಕೋಪ ಶಮನವಾಯಿತು. ಪ್ರಹ್ಲಾದನನ್ನು ಅಪ್ಪಿಕೊಂಡರು. ಭಕ್ತಿಯನ್ನು ದೇವರು ಎಂದಿಗೂ ಕೈಬಿಡುವುದಿಲ್ಲ. ಅಹಂಕಾರ ಎಷ್ಟು ದೊಡ್ಡದಾದರೂ ಧರ್ಮ ಮುಂದೆ ಸೋಲುತ್ತದೆ. ದೇವರು ನಿಯಮಗಳಲ್ಲೇ ಬಂದು ನಿಯಮಗಳನ್ನು ಮೀರಿಸುತ್ತಾನೆ. ದೇವರು ಎಲ್ಲಿದ್ದಾನೆ ಎಂದು ಕೇಳಿದಾಗ ಉತ್ತರ ಕಂಬದಲ್ಲಿರಲಿಲ್ಲ, ಭಕ್ತನ ನಂಬಿಕೆಯಲ್ಲಿದ್ದನು. ಮತ್ತು ಆ ನಂಬಿಕೆ ನರಸಿಂಹನಾಗಿ ಪ್ರಕಟವಾಯಿತು. ಬನ್ನಿ, ಈಗ ವಿಷ್ಣುವಿನ 5ನೇ ಅವತಾರ ಬಗ್ಗೆ ನೋಡೋಣ. ತ್ರೇತಾಯುಗದಲ್ಲಿ ವಾಮನ ಅವತಾರವು ವಿಷ್ಣುವಿನ 5ನೇ ಅವತಾರವಾಗಿದೆ. ಬಲಿಯ ಅಸುರ ಶಕ್ತಿಶಾಲಿ ರಾಜ. ಒಮ್ಮೆ ಬಾಲಿ ಎಂಬ ಅಸುರ ರಾಜ ದೇವತೆಗಳಿಗೂ ದೊಡ್ಡ ಹಕ್ಕು ತಾಳುತ್ತಿದ್ದನು. ಲೋಕದಲ್ಲಿ ತನ್ನ ಅಧಿಕಾರವನ್ನು ವ್ಯಾಪಕವಾಗಿ ವಿಸ್ತರಿಸಿದ್ದನು. ಬಲಿಯವರ ಶಕ್ತಿ, ಧೈರ್ಯ, ಶಕ್ತಿ, ರಾಜಕೀಯ ಕೌಶಲ್ಯ, ದೇವತೆಗಳಿಗೂ ಸುಲಭವಾಗಿ ಗೆಲ್ಲಬಹುದಾದ ಶಕ್ತಿ ಅವನಲ್ಲಿತ್ತು. ಅದು ದೇವತೆಗಳಿಗೆ ತುಂಬಾ ಗೊಂದಲಕಾರಕ. ದೇವತೆಗಳು ವಿಷ್ಣುನಿಗೆ ಹಾರೈಕೆ ಮಾಡಿದವು. ಪರಮಭಕ್ತಿ, ಸೂಕ್ಷ್ಮ ಮಾರ್ಗ. ವಿಷ್ಣುದೇವರು ಹೇಳಿದ, ಬಲಿಯನ್ನು ಹಾನಿ ಮಾಡದಂತೆ, ಆದರೆ ಧರ್ಮ ಉಳಿಸಬೇಕು. ಆಗ ದೇವರು ತೀರ್ಮಾನಿಸಿದರು, ಬಾಲಿಯನ್ನು ಕೇವಲ ಮಿತಿಯಾಗಿ ನಿಜವಾಗಿ ನಿಯಂತ್ರಿಸಬೇಕು. ಹೀಗಾಗಿ ತಾವೇ ವಾಮನ ರೂಪದಲ್ಲಿ ಅವತಾರ ತಾಳಿದರು. ವಾಮನ ಅಂದರೆ ಸಣ್ಣ ಬ್ರಾಹ್ಮಣ, ಶಾಂತ, ನಿಷ್ಪಕ್ಷಪಾತ, ಸಣ್ಣ ಸಡಗರವಿಲ್ಲದ ವ್ಯಕ್ತಿ. ಬಾಲಿಯವರಿಗೆ ಇಷ್ಟವಾಯಿತು. ನಿನಗೆ ಏನು ಬೇಕೆಂದರೂ ಕೊಡಲು, ಸನ್ಮಾನ ನೀಡಲು ಸಿದ್ಧ, ಕೇಳು ಅಂದನು ರಾಜಬಲಿ. ವಾಮನ ಕೇಳಿದನು, ನಾನು ಕೇವಲ ನನ್ನ ಕಾಲಿನಿಂದ ಹೆಜ್ಜೆ ಬಯಸುತ್ತೇನೆ. ಭೂಮಿಯಲ್ಲಿದ್ದರೆ ಸೂರ್ಯನನ್ನು ತಲುಪುವಷ್ಟು ಹಾದಿಯಿರಲಿ. ಅಗತ್ಯವಿದ್ದರೆ ನನ್ನ ಪಾದವನ್ನು ಮೇಲಿಂದ ಮೇಲಕ್ಕೆ ಹಾಕಿ ಹೋದರೂ ಸರಿ. ಬಲಿ ಭಾವಿಸಿದ, ಇದು ಕೇವಲ ಸಣ್ಣ ಹಾರೈಕೆ. ಬುದ್ಧಿವಂತ ಬ್ರಾಹ್ಮಣ. ಇದಕ್ಕೆ ಅಸುರ ಬಾಲಿ ಒಪ್ಪಿಸಿದರು. ವಿಶ್ವಾಸ ಮತ್ತು ಮಹಾಚತುರ್ಥತೆ. ಆಗ ವಾಮನ ಅವತಾರ. 1. ಮೊದಲ ಮೆಟ್ಟಿಲು ಭೂಮಿಯ ಮೇಲೆ, 2ನೇ ಮೆಟ್ಟಿಲು ಆಕಾಶಕ್ಕೆ, 3ನೇ ಮೆಟ್ಟಿಲು ಪಾದವನ್ನು ಮುಚ್ಚಿದಾಗ ಬಲಿ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬಂದು ಹೋಯಿತು. ಬಾಲಿಯನ್ನು ಸಮೀಪಕ್ಕೆ ಕರೆಸಿ ಲೋಕದ ನಿಯಂತ್ರಣವನ್ನು ದೇವತೆಗಳಿಗೆ ಹಸ್ತಾಂತರಿಸಿದರು. ಬಲಿಯ ಶಕ್ತಿ ಅಸಾಧಾರಣವಾಗಿದ್ದರೂ ಸಣ್ಣ ಬ್ರಾಹ್ಮಣವು 3 ಮೆಟ್ಟಿಲಿನಲ್ಲಿ ಲೋಕವನ್ನು ಮರಳಿ ಹಾಕಿದನು. ಸತ್ಯ, ಧರ್ಮ ಮತ್ತು ದೇವರ ಪ್ರಬಲತೆಯ ಸಂಕೇತವಾಗಿದೆ. ಬನ್ನಿ, ಈಗ 6ನೆಯ ಅವತಾರ ಬಗ್ಗೆ ನೋಡೋಣ. ತ್ರೇತಾಯುಗದಲ್ಲಿ ಪರಶುರಾಮ ಅವತಾರವು ವಿಷ್ಣುವಿನ 6ನೆಯ ಅವತಾರವಾಗಿದೆ. ಅಹಂಕಾರಿ ಕ್ಷತ್ರಿಯರು, ಲೋಕದ ಅಸ್ಥಿರತೆ. ಒಮ್ಮೆ ಭೀಕರ ರಾಜರು ತಮ್ಮ ಶಕ್ತಿಯಿಂದ ಜನರನ್ನು ಹಿಂಸಿಸುತ್ತಿದ್ದರು, ಧರ್ಮವನ್ನೇ ನಾಶ ಮಾಡುತ್ತಿದ್ದರು. ಭಕ್ತರು, ಋಷಿಗಳು, ಸಾಮಾನ್ಯ ಜನ ದೇವತೆಗಳಿಗೆ ಬೇಡಿಕೆ ಸಲ್ಲಿಸಿದರು. ಮಹಾವಿಷ್ಣು ಧರ್ಮ ರಕ್ಷಣೆಗೆ ತೀರ್ಮಾನ ಮಾಡಿದರು. ಭಕ್ತರ ಮೇಲಿನ ಹಿಂಸೆ, ಧರ್ಮ ನಾಶ, ಜನರ ಹೋರಾಟವು ಫಲವತ್ತಾಗದಿರುವುದರಿಂದ ವಿಷ್ಣು ಪರಶುರಾಮ ರೂಪದಲ್ಲಿ ಅವತಾರ ತಾಳಿದರು. ಪರಶುರಾಮನ ತಾಯಿ ರಕ್ಷಣೆಯ ಕಥೆ. ಪರಶುರಾಮನ ತಾಯಿ ರೇಣುಕಾ, ಸತ್ಯಭ್ರಮಯ ಮತ್ತು ಶಕ್ತಿಯಿರುವ ತಾಯಿ. ಪರಶುರಾಮನ ತಂದೆ ಜಮದಗ್ನಿ, ಮಹರ್ಷಿ, ಧರ್ಮಪರ. ಮಹರ್ಷಿಯ ಆದೇಶದಿಂದ ಪರಶುರಾಮನು ಕ್ಷತ್ರಿಯರ ತ್ಯಾಜ್ಯ ಮತ್ತು ಅನ್ಯಾಯ ನಾಶ ಮಾಡಲು ತರಬೇತಿ ಪಡೆದರು. ಹಣೆ ಧರ್ಮಯುದ್ಧ, ಕ್ಷತ್ರಿಯರ ವಶೀಕರಣ. ಪರಶುರಾಮನು 1. ಎಲ್ಲ ಅನ್ಯಾಯ ಕ್ಷತ್ರಿಯರನ್ನು ನಾಶ ಮಾಡಿದರು. 2. ಕೇವಲ ಧರ್ಮದ ಅನುಸಾರ ಕೋಪವನ್ನು ತೋರಿಸಿದರು. ಜನರ ರಕ್ಷಣೆ ಮತ್ತು ನ್ಯಾಯ ಸ್ಥಾಪನೆ ಮಾಡಿದರು. ಅನ್ಯಾಯ ಎಲ್ಲೆಡೆ ತುಂಬಿದಾಗ, ಶಾಂತಿಯಲ್ಲೇ ಧರ್ಮ ಉಳಿಯದಾಗ ಪರಶುರಾಮನು ಶಸ್ತ್ರ ಹಿಡಿದು ಹೋರಾಟನು. ಇದು ಕೇವಲ ಹೋರಾಟವಲ್ಲ, ಇದು
ಧರ್ಮ ರಕ್ಷಣೆಯ ಸಂದೇಶ. ಬನ್ನಿ ಈಗ 7ನೆಯ ಅವತಾರ ಬಗ್ಗೆ ನೋಡೋಣ. ತ್ರೇತಾಯುಗದಲ್ಲಿ ರಾಮ ಅವತಾರವೂ ವಿಷ್ಣುವಿನ 7ನೆಯ ಅವತಾರ. ಶ್ರೀರಾಮನು ಅಯೋಧ್ಯೆಯ ರಾಜದರ್ಶನ, ದಶರಥರ ಮಗ. ತಾಯಿಯ ಹೆಸರು ಕೌಸಲ್ಯ, ತಂದೆ ದಶರಥ. ಪುಣ್ಯವಂತ ಧರ್ಮಪರ ಕುಟುಂಬದಲ್ಲಿ ಹುಟ್ಟಿದರು. ಬಾಲ್ಯದಲ್ಲಿ ಅಧರ್ಮವನ್ನು ವಿರೋಧಿಸಿ ಧರ್ಮವನ್ನು ಪಾಲಿಸಿ ತ್ಯಾಗ, ಭಕ್ತಿ, ಶಕ್ತಿ ಎಲ್ಲವನ್ನೂ ತೋರಿಸಿದರು. ಸೀತಾಹರಣ, ರಾವಣನ ವಿರುದ್ಧ ಯುದ್ಧ. ರಾವಣ ಲಂಕೆಯ ರಾಜ, ಧರ್ಮದ ವಿರೋಧಿ, ಸೀತೆಯನ್ನು ಹಿಂಸೆ ಮಾಡಿದ. ರಾಮನು ಧರ್ಮ ಕಾಯಲು ಭಕ್ತಿ ಮತ್ತು ಸಾಹಸದಿಂದ ವನವಾಸದಲ್ಲಿ ಶಿಷ್ಯರಾದ ಲಕ್ಷ್ಮಣ, ಹನುಮಾನ್ ಸಹಾಯದಿಂದ ಸೀತೆಯನ್ನು ರಕ್ಷಿಸಿದರು. ಶ್ರೀರಾಮಚಂದ್ರನ ಮಹಾಯುದ್ಧ, ರಾವಣರ ವಿರುದ್ಧ ಲಂಕೆ ಯುದ್ಧ. ಧರ್ಮ ಮತ್ತು ನೀತಿಯ ಪರಾಕಾಷ್ಠೆ ತೋರಿಸಿದ ಶಕ್ತಿಶಾಲಿ, ಧೈರ್ಯವಂತ, ಧರ್ಮಪರ ನಾಯಕ. ಯುದ್ಧದಲ್ಲಿ ದೇವತೆಗಳು ಸಹಾಯ, ತೇಜಸ್ಸು ಮತ್ತು ನೈತಿಕತೆಯಿಂದ ವಿಜಯ. ಸೀತೆಯನ್ನು ಕಾಪಾಡಿದರು. ಧರ್ಮ ಎಲ್ಲೆಡೆ ನಾಶವಾಗುತ್ತಿದ್ದಾಗ ಸತ್ಯ, ಭಕ್ತಿ ಮತ್ತು ಶಕ್ತಿ ಹಿಡಿದವನಾಗಿ ರಾಮನು ಬಂದನು. ಕೇವಲ ವ್ಯಕ್ತಿಯಲ್ಲ, ರಾಮನು ಧರ್ಮದ ಸಂಕೇತವಾಗಿದೆ. ಬನ್ನಿ ಈಗ 8ನೇ ಅವತಾರ ಬಗ್ಗೆ ನೋಡೋಣ. ದ್ವಾಪರ ಯುಗದಲ್ಲಿ ಕೃಷ್ಣ ಅವತಾರವು ವಿಷ್ಣುವಿನ 8ನೇ ಅವತಾರವಾಗಿದೆ. ಜನನ ಯುಗಕಾಲದ ಸಂಕೇತವಾಗಿದೆ. ಸ್ಥಳ ವೃಂದಾವನ ಅಥವಾ ಮಥುರಾ. ತಾಯಿ ದೇವಕಿ, ತಂದೆ ವಸುದೇವ. ವಿರೋಧಿ ಕಂಸನು, ಮಥುರೆಯ ದಂಡಕ ರಾಜ. ಕಂಸನು ಭಯಪಡುವುದಕ್ಕೆ ದೇವಕಿಯ ಮಗನಿಂದ ನನ್ನ ನಾಶವು ಸಂಭವಿಸುತ್ತದೆ. ಅದರಿಂದ ಕೃಷ್ಣನ ಜನನಕ್ಕೆ ಕಂಸನು ಅನೇಕ ಹೋರಾಟ ಮಾಡುತ್ತಿದ್ದನು. ದೇವತೆಗಳ ಸಹಾಯ ಮತ್ತು ಭಕ್ತಿಯ ಕೌಶಲದಿಂದ ಕೃಷ್ಣನು ಗೋಪಾಲ ವೃಂದಾವನದಲ್ಲಿ ತಾನು ಬೆಳೆದನು. ಬಾಲ್ಯ ರಸದೀಯ ಸಾಹಸ. ಗೋಪಾಲ ಹಸಿರು ಕಣಿವೆ ಕಾವಲು ಮಾಡುವ ಮಗು. ಬಾಲ ಸಾಹಸಗಳು ಕಾಳಿಂಗನಾಗವನ್ನು ಸೋಲಿಸಿದನು. ವೀರಕಥೆಗಳು, ರಾಕ್ಷಸಗಳು, ಭಕ್ತರ ರಕ್ಷಣೆ. ಯೌವನ ಧರ್ಮ ಮತ್ತು ಯುದ್ಧ. ಕಂಸನು ಹತ್ಯೆ ದೇವಕಿಯ ಮಗನಾಗಿ. ಮಥುರಾ ಯುದ್ಧ ಅನ್ಯಾಯವನ್ನು ನಾಶ ಮಾಡಿದ. ಗೋಕರ್ಣ ಮತ್ತು ಯಾದವ ವಂಶ ರಕ್ಷಣೆ, ಧರ್ಮ ಕಾಯುವ ಕಾರ್ಯ. ಭಕ್ತರ ರಕ್ಷಣೆಗೆ, ರಾಜಕೀಯ, ಧರ್ಮ, ಸಾಮಾಜಿಕ ನ್ಯಾಯ ಸ್ಥಾಪನೆಗೆ. ಭಕ್ತಿ, ಭಗವದ್ಗೀತೆ. ಕೌರವ ಪಾಂಡವ ಯುದ್ಧದಲ್ಲಿ, ಮಹಾಭಾರತದಲ್ಲಿ. ಭಗವದ್ಗೀತೆ ಧರ್ಮ, ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ. ಅರ್ಜುನನಿಗೆ ಮಾರ್ಗದರ್ಶನ. ಯುದ್ಧದಿಂದ ಧರ್ಮವನ್ನು ಮರುಸ್ಥಾಪನೆ ಮಾಡಿದರು. ಅನ್ಯಾಯ ಎಲ್ಲೆಡೆ ವ್ಯಾಪಿಸಿದಾಗ ದೇವರು ಕೇವಲ ಮನುಷ್ಯನ ರೂಪದಲ್ಲಿ ಬಂದನು. ಬಾಲ್ಯದಿಂದ ಯೌವನವರೆಗೆ ಸಾಹಸ, ಧರ್ಮ, ಭಕ್ತಿ, ಜ್ಞಾನವನ್ನು ತೋರಿಸಿ ಲೋಕಕ್ಕೆ ಉದಾಹರಣೆ ತಂದನು. ಆ ದೇವರೇ ಕೃಷ್ಣ ಪರಮಾತ್ಮ. ಭಕ್ತಿ, ಧರ್ಮ ಮತ್ತು ಸತ್ಯದ ಸಂಕೇತವಾಗಿದೆ. ಬನ್ನಿ ಈಗ 9ನೇ ಅವತಾರ ಬಗ್ಗೆ ನೋಡೋಣ. ಕಲಿಯುಗದಲ್ಲಿ ಬುದ್ಧ ಅವತಾರವು ವಿಷ್ಣುವಿನ 9ನೇ ಅವತಾರವಾಗಿದೆ ಅಂತ ಹೇಳಲಾಗಿದೆ. ಅನುಕೂಲಕ ದೇವತ್ವದ ರೂಪ, ಮಾನವತೆಗೆ ಸತ್ಯದ ಮಾರ್ಗ ತೋರಿಸಲು ಬಂದರು. ಮಾನವತೆಯ ಕಷ್ಟ, ಬುದ್ಧನ ಜನನ ಅವಶ್ಯಕತೆ. ಕಲಿಯುಗದಲ್ಲಿ ಅನ್ಯಾಯ, ಕ್ರೂರತೆ, ಅಹಂಕಾರ, ದ್ರೋಹ, ಹಿಂಸೆ, ಧರ್ಮ ವಿಮರ್ಶೆ. ದೇವತೆಗಳು, ಭಕ್ತರು, ಮನಸ್ಸು ಹೊಂದಿರುವ ಜನ ಸತ್ಯ, ಶಾಂತಿ, ಜ್ಞಾನ ಅಗತ್ಯ ಎಂದು ಮನವಿ ಮಾಡಿದರು. ಬುದ್ಧನ ಜನನ ಸ್ಥಳ ಲುಂಬಿನಿ, ಇತ್ತೀಚಿನ ನೇಪಾಳ. ತಾಯಿ ಮಾಯಾದೇವಿ, ತಂದೆ ಶುದ್ಧೋಧನ. ಹೆಸರ ಗೌತಮ ಬುದ್ಧ.
ಜೀವನ ಶೈಲಿ ರಾಜಕುಮಾರ, ಭಕ್ತಿಯು ಮತ್ತು ಜ್ಞಾನವನ್ನು ಕಲಿತವರು. ಜನರ ಮನಸ್ಸು ಬೆಳಗಿಸಲು ಬುದ್ಧನು ಬಂದರು. ಬುದ್ಧನ ಉಪದೇಶ ಬೋಧಿಸೋದು ಮನುಷ್ಯರ ಸಂಕಟಗಳು ಮನಸ್ಸಿನ ಅಜ್ಞಾನದಿಂದ, ಮಿಡಿಕಾಯ, ಕ್ರೋಧ, ಆಸೆ, ಅಹಂಕಾರದಿಂದ ಜನರ ದುಃಖ, ಮಾರ್ಗ, ಮಧ್ಯಮ ಮಾರ್ಗ, ಮೋಕ್ಷ, ಶಾಂತಿ ಇವರ ಉದ್ದೇಶವಾಗಿದೆ. ಅನ್ಯಾಯ, ಕ್ರೂರತೆ ಮತ್ತು ಅಜ್ಞಾನ ಎಲ್ಲೆಡೆ ವ್ಯಾಪಿಸಿದಾಗ ದೇವರು ವ್ಯಕ್ತಿಯಾಗಿ ಬುದ್ಧನ ರೂಪದಲ್ಲಿ ಬಂದರು. ಮಾನವನ ಮನಸ್ಸನ್ನು ಬೆಳಗಿಸಲು, ಶಾಂತಿ ಮತ್ತು ಜ್ಞಾನ ತೋರಿಸಲು. ಇದು ಕೇವಲ ವ್ಯಕ್ತಿಕಥೆಯಲ್ಲ, ಇದು ಜೀವಿತ ಮಾರ್ಗದರ್ಶನ. ಬನ್ನಿ ಈವಾಗ ಕೊನೆಯದಾಗಿ 10ನೆಯ ಅವತಾರ ಬಗ್ಗೆ ತಿಳಿಯೋಣ. ಕಲಿಯುಗದ ಅಂತ್ಯದಲ್ಲಿ ಲೋಕದಲ್ಲಿ ಅನ್ಯಾಯ, ಅಹಂಕಾರ, ಹಿಂಸೆ, ಕ್ರೂರತೆ ಹೆಚ್ಚಾದಾಗ ದೇವರು ಧರ್ಮವನ್ನ ಪುನಃಸ್ಥಾಪಿಸಲು ಬರುತ್ತಾನೆ. ಕಲಿಯುಗದ ಕಳಂಕ, ಅಹಂಕಾರ, ಅಸತ್ಯ, ಅಪರಾಧಗಳು, ದೇವತೆಗಳು, ಭಕ್ತರು, ಜನರು ತೀವ್ರ ಸಂಕಷ್ಟದಲ್ಲಿ, ಧರ್ಮ ಇಲ್ಲದ ಪರಿಸ್ಥಿತಿ. ಧರ್ಮ ಮುಳುಗುತ್ತಿದ್ದಾಗ ದೇವರು ಮತ್ತೆ ಪ್ರಕಟವಾಗುವ ಅಗತ್ಯವಾಗಿದೆ. ಕಲ್ಕಿ ಅವತಾರದ ರೂಪ ಆಶ್ಚರ್ಯಕಾರಕ ಅವತಾರ. ದೇವರು ಕದಂಬವಂತಿ ಶ್ವೇತ ಕುದುರೆಯ ಮೇಲೆ, ಆಸನ ಯುದ್ಧಸಿದ್ಧ, ಶಕ್ತಿಶಾಲಿ. ಧರ್ಮದ ರಕ್ಷಣೆ, ಅನ್ಯಾಯದ ನಾಶ. ಧರ್ಮ ರಕ್ಷಣೆಯ ಕಾರ್ಯ ಅನ್ಯಾಯದ ಶಕ್ತಿಗಳನ್ನು ನಾಶ ಮಾಡುವುದು. ಧರ್ಮಪರ ಜನರ ರಕ್ಷಣೆಯೇ ಮುಖ್ಯ ಗುರಿ. ಎಲ್ಲ ಯುಗಗಳ ಕೊನೆಯಲ್ಲಿ ಸತ್ಯ, ಧರ್ಮ, ಜ್ಞಾನ ಸ್ಥಾಪನೆ ಕಲ್ಕಿ ಅವತಾರದ ಸಂದೇಶವಾಗಿದೆ. ಅಹಂಕಾರಕ್ಕೆ ಯಾವಾಗಲೂ ಹಂಚಿಕೆ ಬರಲಿದೆ. ಧರ್ಮ ಅಪಾಯದಲ್ಲಿ ದೇವರು ಸದಾ ಬರುತ್ತಾನೆ. ಅಂತಿಮ ತತ್ವ ಧರ್ಮ ಜಯ, ಅನ್ಯಾಯ ನಾಶವಾಗುತ್ತದೆ. ಕಲಿಯುಗದ ಕೊನೆಯಲ್ಲಿ ಜನರ ಮನಸ್ಸು ದುಃಖ, ಅಹಂಕಾರ, ಕ್ರೂರತೆಯಿಂದ ತುಂಬಿದಾಗ ದೇವರು ಶ್ವೇತ ಕುದುರೆಯ ಮೇಲೆ ಕಲ್ಕಿ ರೂಪದಲ್ಲಿ ಬಂದು ಧರ್ಮವನ್ನ ಪುನಃಸ್ಥಾಪಿಸುತ್ತಾನೆ. ಇದು ಕೇವಲ ಯುದ್ಧವಲ್ಲ, ಇದು ಜ್ಞಾನ, ಸತ್ಯ, ಧರ್ಮದ ವಿಜಯವಾಗಿದೆ. ಮತ್ತೆ ಇಲ್ಲಿಂದ ಒಂದು ಮಹಾಯುಗ ಮುಗಿಯುತ್ತದೆ, ಮತ್ತೆ ಸತ್ಯಯುಗ ಮುಂದುವರಿಯುತ್ತದೆ. ಇವು ಎಲ್ಲ ವಿಷ್ಣುವಿನ ದಶಾವತಾರಗಳು. ಇದಾದ ಮೇಲೆ ವಿಷ್ಣುವಿನ 8ನೇ ಅವತಾರವಾದ ಕೃಷ್ಣನ ಅವತಾರ ಬಗ್ಗೆ ತಿಳಿಯೋಣ. ಕೃಷ್ಣನ ಜನನದಿಂದ ಹಿಡಿದು ಬಾಲಲೀಲೆಗಳು, ಗೋಕುಲ, ಮಥುರಾ, ದ್ವಾರಕ, ಮಹಾಭಾರತ, ಗೀತೋಪದೇಶ ಮತ್ತು ಕೃಷ್ಣನ ಅಂತ್ಯವರೆಗೂ ಈ ಎಲ್ಲವನ್ನೂ ನಾವು ಒಂದೊಂದು ಎಪಿಸೋಡ್ ಆಗಿ ವಿಸ್ತಾರವಾಗಿ ಟಾಪಿಕ್ ಮಾಡ್ತಾ ಹೋಗ್ತೀವಿ. ಇದು ಕೇವಲ ಕಥೆಯಲ್ಲ, ಇದು ಜೀವನದ ಸಂದೇಶ. ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. RK ಸ್ಟುಡಿಯೋ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.